ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಒಂದು ಹಳೆ ನೈಟಿ ತಗೊಂಡಿದ್ದೀನಿ. ಓಲ್ಡ್ ನೈಟಿ, ಕಾಟನ್ ನೈಟಿ. ಈ ತರದ ಹಳೆ ನೈಟಿಗಳು ವೇಸ್ಟ್ ಆಗಿದ್ರೆ, ಇವಾಗ ಸ್ವಲ್ಪ ಅರ್ಧೋಗಿರುತ್ತೆ, ಜಿಪ್ ಕಿತ್ತೋಗಿರುತ್ತೆ, ಏನೋ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಆ ಥರ ಟೈಮಲ್ಲಿ ಇದು ಬಿಸಾಕಕ್ಕೆ ಹೋಗ್ಬೇಡಿ. ಇದನ್ನ ಮತ್ತೆ ರೀಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಓಕೆನಾ? ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ನೋಡಿ, ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇಷ್ಟ ಸಿಂಪಲ್ ಆಗಿದೆ ಇದು. ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬಹುದು. ಓಕೆನಾ? ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಆಲ್ರೆಡಿ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಇದು ಅಗಲ ಇರೋದು ಮೇಲ್ ತಗೊಳ್ಳಿ, ಸೊಂಟದ ಹತ್ರಕ್ಕೆ. ಕೆಳಗಡೆ ಇರೋದು ಕೆಳಗಡೆ ತಗೊಳ್ಳಿ, ಕಾಲ ಹತ್ರಕ್ಕೆ. ಅವಾಗ ಏನಾಗುತ್ತೆ, ನಮ್ಗೆ ಇಷ್ಟ ಅಗಲನೂ ಬೇಕಾಗಿರಲ್ಲ. ಆದರೆ ಮನೇಲಿ ಹಾಕೊಳ್ಳೋದ್ರಿಂದ ಒಂಥರ ಪ್ಲಾಜೋ ಥರ ನೀವು ನೈಟ್ ಡ್ರೆಸ್ ನೋಡಿರ್ತೀರಲ್ಲ, ಆ ಥರ ಮಾಡ್ಕೋಬೋದು. ಓಕೆನಾ? ಇವಾಗ ಈ ರೀತಿ ಇಟ್ಕೊಳ್ಳಿ. ಇದರಲ್ಲಿ ನಾನು ನಿಮ್ಗೆ ಹೇಗೆ ತೋರಿಸ್ಕೊಡ್ತೀನಪ್ಪ ಅಂದರೆ, ಏನಾದರೂ ಇವಾಗ ನಾನು ದಾರ ಹಾಕೋದು ತೋರಿಸ್ಕೊಡ್ತೀನಿ. ಎಲಾಸ್ಟಿಕ್ ಬೇಕಂದ್ರೆ ಕಮೆಂಟ್ ಮಾಡಿ, ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದನ್ನ. ಓಕೆನಾ? ಇವಾಗ ಸದ್ಯಕ್ಕೆ ಕೆಲವ್ರ ಹತ್ರ ಎಲಾಸ್ಟಿಕ್ ಇರಲ್ಲ, ಕೆಲವು ಕಡೆ ಸಿಗಲ್ಲ ಅಂತ ಅನ್ನೋರಿಗೋಸ್ಕರ ಇವಾಗ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು, ಈ ಕಡೆ ಫಸ್ಟ್ ನೀವು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಬಿಡಿ. ಹೆಚ್ಚು ಕಡಿಮೆ ಇರುತ್ತೆ ಕೆಳಗಡೆ ನೈಟಿ, ಅದನ್ನ ಕಟ್ ಮಾಡ್ಕೊಳ್ಳಿ. ಇದೊಂಥರ ರಂಗೋಲಿ ತರ ಇದೆಯಲ್ಲ, ಹಂಗಾಗಿ ಆಮೇಲೆ ಕಾಟನ್ನು ಸುಮ್ಮನೆ ಯಾಕೆ ವೇಸ್ಟ್ ಆಗಿ ಬಿಸಾಕೋದು, ಡೈಲಿ ಯೂಸ್ ಮನೆ ಹತ್ರನಾದ್ರೂ ಹಾಕೋಬೋದಲ್ಲ ಅಂದ್ಬಿಟ್ಟು ಇದು ನೈಟಿನ ಪ್ಯಾಂಟ್ ತರ, ನೈಟ್ ಪ್ಯಾಂಟ್ ತರ ಮಾಡ್ತಾ ಇರ್ಬೋದು. ಇದು ಡಬಲ್ ಫೋಲ್ಡ್ ಮಾಡಿದ್ದೀನಿ. ನಿಮ್ಮ ಹತ್ರ ಈ ತರ ಲಾಂಗ್ ಪ್ಯಾಂಟ್ ಇದ್ರೆ, ಇಲ್ಲ ಪ್ಲಾಜೋ ಪ್ಯಾಂಟ್ ಇದ್ರೆ ತಗೊಳ್ಳಿ. ಇಲ್ಲ ಅಂದ್ರೆ ನೀವು ಹಾಗೆ ಅಳತೆ ತಗೋಬೇಕು. ಅಂದ್ರೆ ನೀವು ಸೊಂಟದ ಅಳತೆನ ಅದನ್ನ ತಗೋಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಬಂದ್ಬಿಟ್ಟು ಈ ತರ ಫೋಲ್ಡಿಂಗ್ಗೆ, ಓಕೆನಾ, ಈ ತರ ಹಿಂಗೆ ಫೋಲ್ಡ್ ಮಾಡೋದಿಕ್ಕೆ ಇಟ್ಕೊಳ್ಳಿ. ಇಲ್ಲ ನೀವು ಎಕ್ಸ್ಟ್ರಾ ಪೀಸ್ನೇ ಕೊಟ್ಟು ಸ್ಟಿಚ್ ಮಾಡ್ಕೋತೀವಿ ಅಂದ್ರೂ ಮಾಡ್ಕೋಬಹುದು. ಎಕ್ಸ್ಟ್ರಾ ಪೀಸ್ ಕೊಟ್ರೆ ಇದು ಎಲಾಸ್ಟಿಕ್ ಆದ್ರೂ ಹಾಕೋಬಹುದು, ದಾರನಾದ್ರೂ ಹಾಕೋಬಹುದು. ಓಕೆನಾ? ಆ ಥರನೇ ಹೇಳ್ಕೊಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ. ಕಷ್ಟ ಕಸಿ ಬಿಸಿ ಮಾಡ್ಕೊಳಕ್ ಹೋಗ್ಬೇಡಿ. ಇವಾಗ ಫಸ್ಟ್ಗೆ ನಾನು ಇಲ್ಲೊಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೋತೀನಿ. ಓಕೆನಾ? ಈ ಕಡೆ ಒಂದು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ಈ ಥರ. ಓಕೆನಾ? ಒಂದು ಅರ್ಧ ಇಂಚ್ ಸಾಕು, ಯಾಕೆಂದ್ರೆ ಸ್ಟಿಚಿಂಗಿಗೆ. ಓಕೆನಾ? ಇದಿಷ್ಟ ಆಯ್ತು. ಈಗ ಈ ಪ್ಯಾಂಟ್ನ ಉದ್ದ ತಗೋತೀನಿ. ಈ ಥರ ನಿಮ್ಮ ಪ್ಯಾಂಟ್ ಆದ್ರೂ ತಗೊಳ್ಳಿ, ಇಲ್ಲ ನಿಮ್ಮ ಬಾಡಿ ಉದ್ದ ಎಷ್ಟಿರುತ್ತೆ ನೋಡಿ ತಗೊಳ್ಳಿ. ನೋಡಿ, ಇಲ್ಲಿಂದ ಇಷ್ಟು ಉದ್ದ ಬರುತ್ತೆ. ಇದು ನೈಟ್ ಪ್ಯಾಂಟ್ ಆಗಿರೋದ್ರಿಂದ ಇಷ್ಟೇ ಬೇಕು ಅಂತ ಇಲ್ಲ, ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರು ನಡೆಯುತ್ತೆ. ಓಕೆನಾ? ನೋಡಿ, ಇಷ್ಟು ಉದ್ದನೇ ಬೇಕು ಅಂತ ಇಲ್ಲ, ನೈಟ್ ಪ್ಯಾಂಟ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೂ ಬರುತ್ತೆ. ಓಕೆನಾ? ತೊಂದರೆ ಏನಿಲ್ಲ, ಕಮ್ಮಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮೇಲಿದ್ರೆ ಏನೂ ಇಲ್ಲ, ನೈಟ್ ಡ್ರೆಸ್ ಅಲ್ವಾ, ಅಂದರೆ ಮೇಲ್ಗಡೆ ಹಾಕೊಳ್ಳೋದಲ್ವಾ, ಈಸಿಯಾಗಿ ಹಾಕೋಬೋದು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದು ಕೆಳಗಡೆ ಫೋಲ್ಡಿಂಗಿಗೆ. ಓಕೆನಾ? ಈ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಇದ್ರ ಲೆಂತ್ ನೋಡ್ಕೋಬೇಕು. ಈ ಥರ ಇಟ್ಕೊಳ್ಳಿ. ಇಲ್ಲಿ ಇಲ್ಲ ಅಂದರೆ ಒಂದು ಅಂದಾಜು, ದೊಡ್ಡವ್ರಿಗೆಲ್ಲ ಒಂದು 15 ಇಂಚಾದರೂ ಇಡಬೇಕಾಗುತ್ತೆ. ಓಕೆನಾ? ದೊಡ್ಡವ್ರಿಗೆ ಒಂದು 15 ಇಂಚ್ ಬೇಕು. ಓಕೆನಾ? 15 ಇಂಚು. ಇಲ್ಲಿಂದ ನೀವು 15 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ದೊಡ್ಡವ್ರಿಗೆ. ಚಿಕ್ಕವ್ರಿಗಾದ್ರೆ ಇನ್ನು ಚಿಕ್ಕದಾಗಿ ಬರುತ್ತೆ. ಇದು ದೊಡ್ಡವ್ರಿಗೆ 15 ಇಂಚು ಮಾರ್ಕ್ ಮಾಡಿಕೊಂಡು, ಇವಾಗ ಇಲ್ಲಿಂದ ನಿಮ್ಗೆ ಇದು ಎಷ್ಟು ಅಗಲ ಬೇಕು ನೋಡ್ಕೊಳ್ಳಿ. ಓಕೆನಾ? ಇಷ್ಟು ಇರಲಿ ಅಂದರೆ, ಸ್ವಲ್ಪ ಲೂಸ್ ಆಗಿರಲಿ ಅಂದರೆ ಇಟ್ಕೊಳ್ಳಿ. ನಾನು 8 ಇಂಚ್ ಇಕ್ತೀನಿ. ಓಕೆನಾ? 8 ಇಂಚಿಗೆ ಸ್ಟಿಚಿಂಗ್ ಬರುತ್ತೆ. ಇಲ್ಲಿ 1 ಇಂಚು ಎಕ್ಸ್ಟ್ರಾ ಬಿಡ್ತೀನಿ. ಓಕೆನಾ? ಇವಾಗ ಇಲ್ಲಿಂದ ಇಲ್ಲೇನು ಇಲ್ಲ, ಈಗ ತಗೊಬಂದು ಇಲ್ಲಿ ಮಾಮೂಲಿ ಸ್ಟಿಚಿಂಗ್ ಮಾಡ್ತೀವಲ್ಲ, ಇಲ್ಲಿಗೆ ಸೇರಿಸಿ ಇವಾಗ ಇಲ್ಲಿಂದ ತಗೊಂಡು ಇದು ಸ್ಟಿಚಿಂಗ್ ಎಕ್ಸ್ಟ್ರಾ ಬಟ್ಟೆ. ಓಕೆನಾ? ಇಷ್ಟೇನೆ. ನೋಡಿ, ಎಷ್ಟು ಆರಾಮಾಗಿ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಬಟ್ಟೆ ಇತ್ತು ಅಂದರೆ ಬಟ್ಟೆಲೆ ಸ್ಟಿಚ್ ಮಾಡ್ಕೋಬೋದು. ಆಮೇಲೆ ಅಗಲ ಬಂದ್ಬಿಟ್ಟು ಈ ರೀತಿ ನೋಡ್ಕೊಳ್ಳಿ. ದೊಡ್ಡವ್ರಿಗೆ ಮಿನಿಮಮ್ ಹೇಳ್ತೀನಿ ಎಷ್ಟು ತಗೋಬೋದು ಅಂತ. ಇದು ದೊಡ್ಡದು ನಮ್ಮ ಮಗಳ ಸೈಜ್ ಆಗಿರೋದ್ರಿಂದ ದೊಡ್ಡವ್ರಿಗೆ ಇದು ಟೋಟಲ್ 15 ಇಂಚ್ ಇದೆ. ಓಕೆನಾ? ನೋಡಿ, 15 ಇಂಚ್ ಇದೆ, ಪರವಾಗಿಲ್ಲ. ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಇದೆ, ನಡೆಯುತ್ತೆ. ಓಕೆನಾ? ಇಲ್ಲಿ 14-15 ಇಂಚು ತಗೋಬಹುದು. ಇದು 14.25 ಇದೆ, ಇರಲಿ, 15 ಇಲ್ಲ. ಇವಾಗ ಇದನ್ನ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿಗೆ ಎಂಡ್ ಮಾಡಿ. ಇಷ್ಟು ಆಯ್ತು. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇಷ್ಟೇನೆ. ನೋಡಿ, ಎಷ್ಟು ಆರಾಮಾಗಿ ಕಟ್ ಮಾಡ್ಕೋಬಹುದು ಅಂದ್ರೆ ತುಂಬಾ ಸುಲಭವಾಗಿ ಕಟ್ ಮಾಡ್ಬೋದು. ಮತ್ತೆ ಇದನ್ನ ನೋಡ್ಕೊಳ್ಳೋಣ. ಇದು ನೋಡಿ, ನೋಡ್ಕೋಬೇಕು. ಇಲ್ಲಿದೆ, ಇಲ್ಲಿಂದ 1 ಇಂಚ್ ಲೂಸ್ ಬಿಟ್ಟು, ಇಲ್ಲಿ 1 ಇಂಚ್ ಲೂಸ್ ಇಲ್ಲಿಗೆ ತಗೋತೀನಿ. ಓಕೆನಾ? ಈಗ ತಗೊಂಡು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಅಷ್ಟೇ.
ಇನ್ನೇನು ಇಲ್ಲ. ಓಕೆನಾ, ಇಲ್ಲಿ ಎಷ್ಟೇ ಇರಲಿಲ್ಲ ಅಂತೂ ಈ ಸೊಂಟದ ಅಳತೆ, ನಿಮ್ಮ ಸೊಂಟದ ಅಳತೆ ಎಷ್ಟಿರುತ್ತೆ ಅದಕ್ಕಿಂತ 1 ಇಂಚು ಇಲ್ಲ 2 ಇಂಚು ಲೂಸ್ ತಗೊಳ್ಳಿ, ಯಾಕಂದ್ರೆ ಟೈಟ್ ಆಗಬಾರ್ದು ಅಂತ. ಓಕೆನಾ, ಅಷ್ಟೇನೆ. ಇಲ್ಲಿಂದ ಇಲ್ಲಿಗೆ 15 ಇಂಚು ತಗೊಳ್ಳಿ. ಇಲ್ಲಿಂದ ಒಂದು 8 ಇಂಚು ತಗೊಂಡಿದ್ದೀನಿ ಆಗ್ಲಾ, ಅಂದ್ರೆ ಇನ್ನು ಎಕ್ಸ್ಟ್ರಾ ತಗೊಳಕ್ಕೂ ಇಲ್ಲ ಅಲ್ಲಿ ಬಟ್ಟೆ. 8 ಇಂಚ್ ತಗೊಂಡ್ರೆ ಸಾಕು. ಇದು ಇದೇ ಲೂಸ್ ಆಗಿರುತ್ತೆ ಅಂತಾರೆ ಪ್ಲಾಜೋ ತರ. ಓಕೆನಾ, ಬೇಕಾದ್ರೆ ಇದನ್ನ ಇನ್ನೂ ಚಿಕ್ಕದ್ ಮಾಡ್ಕೋಬಹುದು ನೀವು. ಓಕೆನಾ, ಆಗ್ಲಾಗ ಇನ್ನೂ ಚಿಕ್ಕದ್ ಮಾಡ್ಕೋಬಹುದು ಬೇಕು ಅಂದ್ರೆ. ಇದು 15. ಇದು ಬಂದ್ಬಿಟ್ಟು ಟೇಪಲ್ಲಿ ಅಳತೆ ಮಾಡ್ತೀನಿ ಅನ್ನೋದಾದ್ರೆ ನಾನು ಬಟ್ಟೆ ತೋರ್ಸೋದಲ್ವಾ ಪ್ಯಾಂಟಲ್ಲಿ, ಇದು 12 ಇಂಚ್ ಇದೆ. ಓಕೆನಾ, ಇದು ಬಂದು 12ರಿಂದ 13 ಇಂಚು ತಗೋಬಹುದು. ಓಕೆನಾ, ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಈ ತರ ನಿಮ್ಮ ಹತ್ರ ಹಳೆ ನೈಟಿಗಳು ಇಲ್ಲ ಟಾಪ್ ಇದ್ರೆ ನಿಮ್ ಚಿಕ್ಕ ಮಕ್ಕಳು ಹೊಲ್ಕೊಡಿ. ಇದು ದೊಡ್ಡವ್ರಿಗೆ ನಾನು ಹೇಳ್ತಿರೋದು, ದೊಡ್ಡ ಸೈಜ್, ಹೆಚ್ಚು ಕಮ್ಮಿ ನಮ್ಮ ಸೈಜೇ ಬರುತ್ತೆ. ಇದು ಪ್ಯಾಂಟ್ ಒಂಚೂರು ತುಂಡ ಬರುತ್ತೆ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಓಕೆನಾ, ಚಿಕ್ಕ ಮಕ್ಳಿದ್ರೆ ಇವಾಗ 1 ವರ್ಷ, ಇವಾಗ 2 ವರ್ಷ, 5 ವರ್ಷ ಆ ಥರದಾಗ ಇದ್ರೆ ಹೊಲ್ಕೊಡಿ. ಮತ್ತು ಕಾಟನ್ ಅಲ್ವಾ, ಮನೇಲಿ ಹಾಕೊಳ್ಳೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆನಾ, ತುಂಬ ಏನು ಕಸಿ ಬಿಸಿ ಏನಿಲ್ಲ, ಆರಾಮಾಗಿ ನೀವು ಸ್ವಲ್ಪ ಸ್ಟಿಚಿಂಗ್ ಬಂದರೆ ಸಾಕು. ನೀವು ಈ ಥರನೂ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಇಷ್ಟೇ ನೋಡಿ, ಏನು ಕತ್ರಿ ಹಿಡಿತೈತೆ, ಇಷ್ಟೇನೆ. ಇದು ಇದನ್ನ ಹಿಂಗೆ ಫೋಲ್ಡ್ ಮಾಡ್ಕೊತೀನಿ. ಈಗ ಫೋಲ್ಡ್ ಮಾಡ್ಕೊಂಡು ಹಿಂಗೆ ತಿರುಗಿಸ್ಕೊಂಡು ಕಟ್ ಮಾಡ್ತೀನಿ. ಓಕೆನಾ, ಇಲ್ಲಿಂದ ಈ ಥರ ಓಕೆನಾ, ಈ ರೀತಿ ಬಂತು. ಇವಾಗ ಇದಕ್ಕೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೊಡ್ಬೇಕಲ್ವಾ, ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ಪೀಸ್ ಉಳಿದಿದೆಯಲ್ವಾ, ಇವಾಗ ಇದು ಈ ಕಡೆ ಮಧ್ಯದ ಪೀಸು ಜಾಸ್ತಿ ಅಗಲ ಇದೆ, ಇದನ್ನ ತಗೋತೀನಿ. ಈ ಕಡೆ ಮುಂದೆದು ಡಿಸೈನ್ ಇದೆ ಬೇಡ, ಇವಾಗ ಹಿಂದೆದು ತಗೊಳ್ಳೋಣ, ತೊಂದರೆ ಏನಿಲ್ಲ. ಇವಾಗ ಹಿಂದೆದನ್ನ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಓಕೆ, ಮಾಡ್ಕೊಳ್ಳಿ. ಈ ಥರ ಒಂದೇ ಸಮ ಮಾಡ್ಕೊಬಿಡಿ. ಅವಾಗ ನಿಮಗೆ ಆ ಜಾಯಿಂಟಿಂಗ್ ಹಂಗೆ ಇರಲಿ, ಅದೇನು ಮಾಡೋಕ್ಕೆ ಹೋಗ್ಬೇಡಿ. ಕಟ್ ಮಾಡಿಕೊಂಡ್ರೆ ನಿಮಗೆ ಒಂದೇ ಸಮ ಸಿಗುತ್ತೆ ಬಟ್ಟೆ. ಆವಾಗ ನಿಮಗೆ ಅಲ್ಲಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತಗೋಬೋದು. ಓಕೆನಾ, ಇದು ತೆಗೆದುಬಿಡೋಣ, ಇದು ಈ ಕಡೆ ಸೈಡ್ ಇಡೋಣ. ಇವಾಗ ಇದು ಬಂದ್ಬಿಟ್ಟು ಓಕೆನಾ, ಇದು ಇಷ್ಟು ತಗೊಂಡು ಇದರಲ್ಲಿ ನಿಮಗೆ ನೋಡಿ ಈ ರೀತಿ ಇರುತ್ತಲ್ಲ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಈ ಥರ ಡಬಲ್ ಫೋಲ್ಡ್ ಬರುತ್ತೆ. ಓಕೆನಾ, ಸ್ಟಿಚಿಂಗ್ ಮಾಡಿದಾಗ ಡಬಲ್ ಬರುತ್ತೆ. ಈ ರೀತಿ ತಗೊಳ್ಳಿ, ಸ್ವಲ್ಪ ಅಗಲನೇ ತಗೊಳ್ಳಿ, ತೊಂದರೆ ಏನಿಲ್ಲ. ಓಕೆನಾ, ಈ ರೀತಿ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಸಾಕಾಗಿಲ್ಲ ಅಂದರೆ ಮುಂದೆ ಪೀಸ್ ಇದೆಯಲ್ಲ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ, ತೊಂದರೆ ಏನಿಲ್ಲ. ಓಕೆನಾ, ನಾವು ಹೇಗಿರುತ್ತೆ ಬಟ್ಟೆ ಹೆಂಗಿರೋ ವೇಸ್ಟ್ ಅಲ್ವಾ, ಅದನ್ನು ಕಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ, ಇವಾಗ ಇದು ತಗೋತೀನಿ. ಇವಾಗ ಈ ರೀತಿ ಇದೆ. ಇವಾಗ ಇದನ್ನು ಒಂದೇ ಸಣ್ಣಾಗಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಏರುಪೇರು ಇರಬಾರ್ದು ಅಂತ ಅಷ್ಟೇ. ಓಕೆ, ಇವಾಗ ಇದನ್ನ ತೆಗೆದ್ಬಿಟ್ಟು ಈ ರೀತಿ ಇದೆ ನೋಡಿ, ಇದಿದೆಯಲ್ಲ. ಇವಾಗ ಒಂದ್ಸಲ ಇದು ಪ್ಯಾಂಟ್ಗೆ ಅಳತೆ ಮಾಡ್ಕೊಳ್ಳಿ. ನೋಡಿ, ಇದು 4 ಪೀಸ್ ಬರಬೇಕು. ಓಕೆನಾ, ಇದೆಯಲ್ಲ, ಇಲ್ಲಿ ಸ್ವಲ್ಪ ಸ್ಟಿಚಿಂಗ್ ಬಿಟ್ರು ಇಲ್ಲಿ 4 ಪೀಸ್ ಬರಬೇಕು. ಇನ್ನು ಇದು ಸ್ವಲ್ಪ ಇರೋದ್ರಿಂದ ಇನ್ನು 2 ಪೀಸ್ ಬರಬೇಕಾಗುತ್ತೆ. ಅಂದರೆ ಇದು ಸ್ವಲ್ಪ ಇನ್ನು ಜಾಯಿಂಟಿಂಗ್ ಬರಬೇಕು. ಓಕೆನಾ, ಇವಾಗ ಇದೇ ಥರನೇ ಇದೇ ಸೈಜಲ್ಲಿ ಈ ಕಡೆ ಕಟ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನಮಗೆ ಈ ಪೀಸನ್ನ ತಗೊಂಡು ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ರೀತಿ ತಗೊಂಡು ಇಲ್ಲ ಈ ಥರನೇ ತಗೊಳ್ಳಿ, ಈ ಥರನೂ ತಗೋಬೋದು. ಆದರೆ ಇಲ್ಲಿ ಸ್ಟಿಚಿಂಗ್ ಹಾಕೋಬೇಕು, ನೀವು ಹಾಗೆ ಬಿಡಕ್ಕೆ ಹೋಗ್ಬಾರ್ದು, ಅಲ್ಲಿ ಸ್ಟಿಚಿಂಗ್ ಹಾಕೋಬೇಕಾಗತ್ತೆ. ಓಕೆನಾ, ಒಂದು ತಗೊಂಡು ತೋರಿಸ್ತೀನಿ. ಮೊದಲೇ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ಇದೇನು ಅಳತೆ ಇದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಸುಮ್ಮನೆ ವೇಸ್ಟ್ ಆಗಿ ಬಿಸಾಕೋ ಅಂತ ಇದರಲ್ಲಿ ನಿಮ್ಮ ಮಕ್ಕಳಿಗೆ ಹೊಲ್ಕೊಡಿ. ಸುಮ್ಮನೆ ವೇಸ್ಟ್ ಆಗಲ್ಲ, ಅವಾಗ ರೀಯೂಸ್ ಆಗುತ್ತೆ. ಮತ್ತೆ ಚೆನ್ನಾಗಿ ಕಾಣಿಸುತ್ತೆ. ಇದು ಕಾಟನ್ ಆಗಿರೋದ್ರಿಂದ ನೀವು ಡೈಲಿ ಯೂಸ್ಗೆ ಸೂಪರಾಗಿ ಕಾಣುತ್ತೆ. ನನಗೂ ಅದಕ್ಕೇ ಹೊಲಿಬೇಕು ಅನಿಸುತ್ತೆ. ಅದನ್ನೇ ಹಂಗೆ ವಿಡಿಯೋ ಮಾಡೋಣ, ಚೆನ್ನಾಗಿದೆಯಲ್ಲ ಕಾಟನ್ ನೈಟಿ ಅಂತ ಅನ್ನಿಸ್ತು. ನೋಡಿ, ವೇಸ್ಟ್ ಆಗಿದೆ, ಇಷ್ಟೇ ಇದು ವೇಸ್ಟು. ಇವಾಗ ಇದನ್ನು ಜಾಯಿಂಟ್ ಮಾಡಿಕೊಂಡು
ತೋರಿಸ್ತೀನಿ, ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ, ಓಕೆನಾ. ಇದನ್ನು ಜಾಯಿಂಟ್ ಮಾಡಿಕೊಂಡು ಅದ್ರ ಅಳತೆ ಎಷ್ಟಿದೆ ತೊಗೊಂಡು ಇನ್ನು ಮಿಕ್ಕಿದ್ದು ಕಟ್ ಮಾಡಿಬಿಡೋಣ. ಇಷ್ಟೇನೆ ಇದು. ಇದಕ್ಕೆ ಬೇಕಂದರೆ ನೀವು ಎಲಾಸ್ಟಿಕ್ ಆದರೂ ಹಾಕೋಬೋದು, ಇಲ್ಲ ಮಾಮೂಲಿ ಟ್ಯಾಗ್ ಆದರೂ ಹಾಕೋಬೋದು. ನಾನು ಆ್ಯಕ್ಚುಲಿ ಟ್ಯಾಗ್ ಹಾಕ್ತೀನಿ, ಯಾಕಂದರೆ ಟೈಟು ಲೂಸು ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ ಅಂತ. ನೀವೇನಾದರೂ ಟ್ಯಾಗ್ ಇದನ್ನು ಸ್ಟಿಚಿಂಗ್ ಮಾಡಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ, ಓಕೆನಾ. ಇದು ನೀಟಾಗಿ ನೋಡಿ ಈ ಥರ ತೊಗೊಂಡು ಈ ಥರ ಸ್ಟಿಚ್ ಮಾಡಿದ್ರೆ ಆಯಿತು ನೋಡಿ, ಇಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಓಕೆನಾ. ನೋಡಿ ಇದು ಹಳೇದು ನೈಟಿ ಅಂತಾನೆ ಅನ್ಸಲ್ಲ, ಆ ಥರ ಕಾಣಿಸುತ್ತೆ. ನೀವು ಇದಕ್ಕೆ ಬೇಕಾದ್ರೆ ಒಂದು ಟಾಪ್ನ ರೆಡಿ ಮಾಡ್ಕೊಡ್ಬೋದು ನೋಡಿ ಈ ಥರ, ಓಕೆನಾ. ಸಖತ್ತಾಗಿದೆಯಲ್ಲ, ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು, ಓಕೆನಾ. ನೈಟಿಯಲ್ಲಿ ಕಟ್ ಮಾಡಿದ್ವಲ್ಲ ಅದನ್ನು ಸ್ಟಿಚಿಂಗ್ ಮಾಡೋಣ ಬನ್ನಿ. ಯಾವ ರೀತಿ ಅಂದರೆ ಮೊದಲನೇದಾಗಿ ಮೇಲ್ಗಡೆ ಪಟ್ಟಿ ಕೊಡೋಕ್ಕೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಜಾಯಿಂಟ್ ಮಾಡ್ಕೊಂಡ್ಬಿಡಬೇಕು ಮೊದಲು, ಯಾಕೆಂದರೆ ಮೇಲ್ಗಡೆ ಪಟ್ಟಿ ಕೊಡೋದಕ್ಕೋಸ್ಕರ. ಆಮೇಲೆ ನೀವು ಎಲಾಸ್ಟಿಕ್ ಹಾಕ್ತೀರಂದರೆ ಇನ್ನೂ ಬೇರೆ ಮೆಥಡ್ ಇದೆ ಅದು ಕಟ್ಟಿಂಗ್ದು. ಯಾಕೆಂದರೆ ಬಟ್ಟೆ ಜಾಸ್ತಿ ತೊಗೋಬೇಕು, ನಾವು ಎಲಾಸ್ಟಿಕ್ ಹಾಕಿದಾಗ ಟೈಟಾಗಿ ಕುತ್ಕೋಬೇಕಲ್ವ. ಇವಕ್ಕೆ ಇದೇನಿರುತ್ತೆ ಅದಕ್ಕೆ ಸ್ವಲ್ಪ ಒಂದು 5 ಇಂಚ್ 10 ಇಂಚು ಜಾಸ್ತಿ ತೊಗೋಬೇಕಾಗುತ್ತೆ. ಇದು ಟ್ಯಾಗ್ ಹಾಕೋದ್ರಿಂದ ನಾನು ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ. ಹಂಗಾಗಿ ಅದು ಬೇರೆ ಕಟ್ಟಿಂಗ್ ಇರುತ್ತೆ. ಕಮೆಂಟ್ ಮಾಡಿ ನೋಡೋಣ, ನೆಕ್ಸ್ಟ್ ಯಾವ್ದಾರು ಒಂದು ಹಳೆ ನೈಟಿಲಿ ತೋರಿಸ್ಕೊಡ್ತೀನಿ, ಓಕೆನಾ. ಇವಾಗ ಈ ಥರ ಜಾಯಿಂಟ್ ಮಾಡ್ಕೋಬೇಕು, ಎಲಾಸ್ಟಿಕ್ದು ಬೇಕು ಅಂದರೆ, ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಸೈಡ್ಗೆ ಇಟ್ಬಿಡೋಣ. ಈ ಪ್ಯಾಂಟ್ನ ಇವಾಗ ಫಸ್ಟು ಕೆಳಗಡೆ ಆಲ್ರೆಡಿ ನ್ಯಾಚ್ ಹಾಕಿದ್ದೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು, ಅಷ್ಟೇ. ಆಮೇಲೆ ಇದು ಕಾಟನ್ ನೈಟಿ ಆಗಿರೋದ್ರಿಂದ ಸುಮ್ಮನೆ ಎಲ್ಲೋ ಒಂಚೂರು ಡ್ಯಾಮೇಜ್ ಆಗೈತೆ, ಇಲ್ಲ ಮಸಿ ಬಟ್ಟೆಗೋ ಏನೋ ಒಂದು ಮಾಡಿ ಬಿಸಾಕ್ಬಿಡ್ತೀವಿ. ಅದ್ರ ಬದಲು ಈ ಥರ ಪ್ಯಾಂಟ್ ಹೊಲ್ಕೊಡಿ. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಹೊಲ್ಕೊಡಿ. ನಮ್ಮ ಮನೇಲಿ ಚಿಕ್ಕ ಮಕ್ಕಳೆಲ್ಲ, ದೊಡ್ಡವಳು ನನ್ನ ಮಗಳೇ ಇರೋದು, ಅದಕ್ಕೆ ಅವಳಿಗೆ ಹೊಲ್ಕೊಡ್ತಾ ಇದ್ದೀನಿ. ಅದು ದೊಡ್ಡವ್ರಿಗಾದ್ರೂ ಹಾಫ್ ಪ್ಯಾಂಟ್ ಆದರೂ ಹೊಲ್ಕೊಡ್ಬೋದು, ಮನೇಲಿ ಹಾಕೊಳ್ಳೋಕ್ಕೇನು ಅಲ್ವಾ, ಚೆನ್ನಾಗಿರುತ್ತೆ. ನಾನು ಫುಲ್ ಪ್ಯಾಂಟೇ ಹೊಲ್ದಿದ್ದೀನಿ, ಅಂದರೆ ಒಂಚೂರು ಕಡಿಮೆ ಆಗ್ಬೋದು ಅಷ್ಟೇ. ಇಲ್ಲ ಅಂದರೆ ಹಾಫ್ ಪ್ಯಾಂಟೇ ಹೊಲ್ಕೊಡಿ. ಇವಾಗೆಲ್ಲರೂ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಜಾಸ್ತಿ ಅನ್ನೋದಾದರೆ ಅರ್ಧ ಪ್ಯಾಂಟೇ ಹೊಲ್ಕೊಡಿ, ಅರ್ಧ ಇದನ್ನೇ ಹಾಕ್ಕೋಬೋದು ಮನೇಲಿದ್ದಾಗ ಹಾಕ್ಕೊಳ್ಳೋಕ್ಕೇನು ಅಲ್ವಾ. ಹಂಗಾಗಿ ನೋಡಿ ಮಾಡಿ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ಮನೇಲಿರೋದು ಒಂದಷ್ಟು ದಿನ ಮನೇಲಾದರೂ ಯೂಸ್ ಮಾಡ್ಬೋದು. ಈಗಿನ ರೇಟ್ಗಳಲ್ಲಿ ಸುಮ್ಮನೆ ಹೊಸ ತರೋದಕ್ಕಿಂತ ಹಳೇದಕ್ಕೇ ಹೊಸ ರೂಪ ಕೊಟ್ಟು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಹಳೇದಾಯಿತು ಅಂತ ಯಾರಿಗೋ ಕೊಟ್ಬಿಡೋದು, ಇಲ್ಲ ಬಿಸಾಕೋದು, ಇಲ್ಲ ಮಸಿ ಬಟ್ಟೆಗೆ ಹಾಕೋದು, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮತ್ತೆ ಸ್ಟಿಚ್ ಮಾಡಿ ರೀಯೂಸ್ ಮಾಡಿ, ಓಕೆನಾ. ಈಗ ಕೆಳಗಡೆ ಫೋಲ್ಡಿಂಗ್ ಆದಮೇಲೆ ಮೇಲೆ ಈ ಥರ ಜಾಯಿಂಟ್ ಮಾಡ್ಕೋಬೇಕು 2 ಪೀಸನ್ನು. ನೀಟಾಗಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಯಾಕೆಂದರೆ ಇವಾಗ ಡೈಲಿ ಯೂಸ್ ಮಾಡೋದ್ರಿಂದ ಬೇಗ ಸ್ಟಿಚಿಂಗ್ ಓಪನ್ ಆಗಿಬಿಡುತ್ತೆ. ನೀವು ಎಷ್ಟೇ ಇದಾಗ ಹಾಕಿದ್ರು ಸ್ವಲ್ಪ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. 2 ಕಡೆನೂ ಹಾಗೇ ಸ್ಟಿಚ್ ಮಾಡ್ಕೋಬೇಕು, ಜಾಯಿಂಟ್ ಮಾಡ್ಕೋಬೇಕು. ಎರಡೂ ನೀಟಾಗಿ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಆಮೇಲೆ ಎರಡೂ ಸೇರಿಸಿ ಮತ್ತೆ ಜಾಯಿಂಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಕಡೆ ಈ ಕಡೆ, ಓಕೆನಾ. ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ನೀವು ಆಲ್ರೆಡಿ ಪ್ಯಾಂಟ್ ಸ್ಟಿಚ್ ಮಾಡ್ತೀರಂದರೆ ಐಡಿಯಾ ಬಂದ್ಬಿಡುತ್ತೆ. ಮೊದಲು ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಬಿಟ್ರೆ ಆಮೇಲೆ ಮಧ್ಯದಲ್ಲಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಕೆನಾ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಮಧ್ಯದಲ್ಲಿ ಸ್ಟಿಚ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಷ್ಟೇ, ಒಂದು 4 ಪಾಯಿಂಟ್ ಇದ್ದರೆ ಸಾಕು, ಇದಕ್ಕೆ ಇನ್ನೇನು ಬೇಕಾಗಿಲ್ಲ. ಆರಾಮಾಗಿ ನೀವು ಒಂದು 10 ನಿಮಿಷ ಸ್ಟಿಚ್ ಮಾಡ್ಕೊಬೋದು ಈ ಪ್ಯಾಂಟ್ನ. ಯಾಕಂದರೆ ಎಲಾಸ್ಟಿಕ್ ಹಾಕೋಕೆ ಒಂಚೂರು ಟೈಮ್ ತೊಗೊಳುತ್ತೆ, ಇದಕ್ಕೆ ಎಲಾಸ್ಟಿಕ್ಕು ಇಲ್ಲ. ಆರಾಮಾಗಿ ಸ್ಟಿಚ್ ಮಾಡಿ ಒಂದು ದಾರ ಹಾಕ್ಕೊಂಬಿಟ್ರೆ ಮುಗೀತು. 10 ನಿಮಿಷ ಸ್ಟಿಚ್ ಮಾಡಿ ನೀವು ಇದನ್ನ ವೇರ್ ಮಾಡ್ಬೋದು, ಓಕೆನಾ. ಆಮೇಲೆ ಸುಮ್ಮನೆ ಬಿಸಾಕೋ ಬದಲು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಜಿಪ್ ಕಿತ್ತೋಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಸುಮ್ಮನೆ ಅದು ಯೂಸ್ ಮಾಡ್ದೇ ಬಿಸಾಕ್ಬಿಟ್ಟಿರ್ತೀರ. ಅದು ಅಕಸ್ಮಾತ್ ಇವಾಗ ನಿಮ್ಗೆ ಹಾಕೊಂಡು ಬೋರ್ ಆಗೋಗಿದೆ, ಹಾಕೊಳಕ್ಕೆ ಆಗ್ತಾಯಿಲ್ಲ ಅಂದಾಗ ಈ ಥರ ಮಕ್ಳಿಗೆ ಡೈಲಿ ಯೂಸ್ಗೆ ಹೊಲ್ಕೊಡಿ. ಆವಾಗ ಒಂಥರ ಡೈಲಿ ಯೂಸ್ಗೂ ಇರುತ್ತೆ, ಚೇಂಜಸ್ ಇರುತ್ತೆ. ಅವು ಡೈಲಿ ಯೂಸ್ ಮಾಡಿ ಆಮೇಲೆ ಸ್ವಲ್ಪ ಅದನ್ನು ಇದು ಮಾಡಿ, ಓಕೆನಾ. ಮಸಿ ಬಟ್ಟೆಗೋ ಏನಕ್ಕೋ ಹಾಕ್ಕೋಬೋದು. ಆದರೆ ಒಂದಷ್ಟು ದಿನ ಇನ್ನೂ ಚೆನ್ನಾಗಿದ್ದಾಗ ವೇಸ್ಟಾಗಿ ಬಿಸಾಕೋ ಬದಲು ಹಾಕ್ಕೋಬೋದು. ನೋಡಿ ಈ ಥರ ರೆಡಿ ಆಯಿತು ನೋಡಿ. ಆ ಕಡೆ ಈ ಕಡೆ ಇವಾಗ ಇದು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, 2 ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ. ಅಳತೆ ನೋಡ್ಕೊಂಡು ಜಾಯಿಂಟ್ ಮಾಡ್ಕೊಂಬಿಡಿ. ಜಾಯಿಂಟ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ನಾವು ಜಾಯಿಂಟ್ ಮಾಡಿದ್ದೀವಲ್ಲ ಪ್ಯಾಂಟು, ಅಲ್ಲಿಂದ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ನೋಡಿ ಈ ಥರ. ಅದು ನೀವು ಮೇಲ್ಗಡೆ ಸ್ಟಿಚಿಂಗ್ ಬರೋ ಥರನಾದರೂ ಹಾಕ್ಕೊಳ್ಳಿ, ಒಳಗಡೆ ಸ್ಟಿಚಿಂಗ್ ಹೋಗೋ ಥರನಾದರೂ ಹಾಕ್ಕೊಳ್ಳಿ. 2 ಥರ ಹಾಕ್ಕೊಂಡ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಒಳಗಡೆ ಹಾಕಿದ್ರೆ ದಾರ ಒಳಗಡೆ ಹೋಗುತ್ತೆ, ಮೇಲೆ ಹಾಕಿದ್ರೆ ದಾರ ಮೇಲೆ ಬರುತ್ತೆ ಅಷ್ಟೇ. ನಾನು ಮೇಲೆ ಹಾಕಿದ್ದೀನಿ, ದಾರ ಮೇಲೆ ಬರೋ ಥರ, ಓಕೆನಾ. ಕರೆಕ್ಟಾಗಿ ಅದು ಎಷ್ಟಿದೆ ಅಷ್ಟಕ್ಕೆ ಇಟ್ಕೊಂಬಿಟ್ಟು ಕಟ್ ಮಾಡಿಬಿಟ್ಟು ಜಾಯಿಂಟ್ ಮಾಡ್ಕೊಂಬಿಡಿ. ಮಧ್ಯದಲ್ಲಿ ಜಾಯಿಂಟಿಂಗ್ ಬರೋದು ಬೇಡ, ಯಾಕೆಂದರೆ ಸುತ್ತ ಇದು ಮಾಡಿಬಿಟ್ಟಿದ್ದೀವಲ್ಲ, ಮಧ್ಯೆ ದಾರ ಹಾಕ್ಕೊಳ್ಳೋಕ್ಕಷ್ಟೇ ಅಲ್ವಾ. ಜಾಯಿಂಟ್ ಮಾಡ್ಕೊಂಬಿಡಿ. ಅದೇನು ಪ್ಯಾಂಟ್ ಅಳತೆ ಇದೆ, ಸೊಂಟ ಸುತ್ತಳತೆ, ಅದ್ರ ಅಳತೆ ನೋಡಿಕೊಂಡು ಜಾಯಿಂಟ್ ಮಾಡ್ಕೊಂಬಿಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಜಾಯಿಂಟ್ ಮಾಡಿಕೊಂಡು ಒಂದು ಸಮಕ್ಕೆ ಕಟ್ ಮಾಡಿಕೊಂಡು ಈಗ ಅದನ್ನು ಕರೆಕ್ಟಾಗಿ ಮಧ್ಯೆ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಇಟ್ಕೊಳ್ಳಿ, ಓಕೆನಾ.
ಅಲ್ಲಿಂದ ಇಟ್ಕೊಂಡು ಸ್ಟಿಚ್ ಮಾಡಿ. ಆವಾಗ ಏನಾಗುತ್ತೆ ನಿಮಗೆ ಎಲ್ಲೂ ಜಾಯಿಂಟಿಂಗ್ದು ಓಪನ್ ಬರೋಲ್ಲ, ಫುಲ್ಲು ಅಟ್ಯಾಚ್ ಆಗಿಬಿಡುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇರೋ ಹಾಗೆ ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇನಿದ್ದು ಸುತ್ತ ಸ್ಟಿಚ್ ಹಾಕೊಂಡಾದ್ಮೇಲೆ ಮೇಲ್ಗಡೆ ಒಂಚೂರು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಬಿಟ್ರೆ ನಿಮಗೆ ಇನ್ನೊಂದು ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಬಿಗಿನರ್ಸ್ ಆದರೆ ಸ್ವಲ್ಪ ಸ್ಟಿಚಿಂಗು ಬರುತ್ತೆ ಅನ್ನೋರಾದರೆ ಸ್ವಲ್ಪ ಗೊತ್ತಾಗಲ್ಲ, ಕಸಿ ಬಿಸಿ ಆಗುತ್ತೆ. ಆ ಥರದವರು ಫಸ್ಟಿಗೆ ಈ ಥರ ಜಾಯಿಂಟ್ ಮಾಡಿಬಿಡಿ ಸುತ್ತ. ಆಮೇಲೆ ತುದಿನ ಹಾಗೆ ಸ್ಟಿಚ್ ಮಾಡೋಕ್ಕೆ ಹೋದರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಓಕೆನಾ? ಒಂದು ಸ್ಟಿಚ್ ಆದಮೇಲೆ ಮತ್ತೆ ಆಮೇಲೆ ಅದನ್ನು ಡಬಲ್ ಫೋಲ್ಡ್ ಮಾಡಿ. ಓಕೆನಾ? ಆವಾಗ ಏನಾಗುತ್ತೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ನಾನು ಆಗಲೇ ಹೇಳಿದಾಗೆ ಮೇಲೆ ಫಸ್ಟು ಜಾಯಿಂಟ್ ಆದಮೇಲೆ ಈ ಥರ ಮೇಲೆ ಫೋಲ್ಡ್ ಮಾಡ್ಕೊಂಬಿಡಿ. ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ರೆ ಮತ್ತೆ ನೀವು ಫೋಲ್ಡಿಂಗ್ ಮಾಡಿದಾಗ ಕಸಿ ಬಿಸಿ ಆಗೋಲ್ಲ, ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ನೋಡಿ ಈ ರೀತಿ. ಓಕೆನಾ? ಫಸ್ಟು ಅದನ್ನು ಕೆಳಗಡೆ ಫಸ್ಟಿಗೆ ಫೋಲ್ಡ್ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ಏನಾಗುತ್ತೆ ಸ್ಟಿಚಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ನಾನು ಹಾಗೆ ಒಂದು ರೆಡಿಮೇಡ್ ದಾರ ಇತ್ತು, ಅದನ್ನೇ ಹಾಕ್ಕೊಂಬಿಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಬಟ್ಟೆಲಿ ಸ್ಟಿಚ್ ಮಾಡ್ಕೋತೀನಿ ಅಂದರೆ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಅಂದರೆ ಮಾಮೂಲಿ ಈ ಥರ ದಾರನ ಹಾಕ್ಕೊಬಿಡಿ. ನಾನು ಮೊದಲು ಸ್ಟಿಚ್ ಮಾಡಿದ್ನಲ್ಲ ಅಲ್ಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಅದು ಫೋಲ್ಡ್ ಮಾಡಿದಾಗ ಅದು ಆಚೆ ಈ ಕಡೆ ಇದಾಗಬಾರ್ದು. ಫಸ್ಟೇ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ಆಮೇಲೆ ನಾವು ಮತ್ತೆ ಫೋಲ್ಡಿಂಗ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅಲ್ಲಿಗೊಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಮೊದಲೇ ಸ್ಟಿಚ್ ಮಾಡಿದ್ವಲ್ಲ ಅಲ್ಲಿ ಜಾಯಿಂಟ್ ಮಾಡ್ಕೊಂಡ್ವಲ್ಲ ಬಟ್ಟೆನ, ಅದನ್ನು ಸ್ಟಿಚ್ ಮಾಡಿಬಿಟ್ಟಿದ್ದೆ. ಇವಾಗ ಅದನ್ನು ಹಂಗೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ರೆ ನೀಟಾಗಿ ಅದು ಒಳಗಡೆ ಫೋಲ್ಡಿಂಗ್ ಆಗುತ್ತೆ. ಇವಾಗ ದಾರ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೆ ರೆಡಿಮೇಡ್ ಇಲ್ಲ ಅಂದರೆ ಬಟ್ಟೆಲ್ಲ ಒಂದು ಸ್ಟಿಚ್ ಮಾಡಿಕೊಂಡು ಈ ಥರ ದಾರ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ರೆ ಮತ್ತೆ ನಾವು ಪಿನ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲಾಂದರೆ ಪಿನ್ ಹಾಕೋಬೇಕಾಗುತ್ತೆ ಓಪನ್ ಬಿಟ್ಟು. ಅದರ ಬದಲು ಈ ಥರ ಸ್ಟಿಚ್ ಮಾಡ್ಕೊಂಬಿಡಿ. ಆವಾಗ ಈಸಿಯಾಗಿ ದಾರನೂ ಸ್ಟಿಚ್ ಆಗುತ್ತೆ, ಮತ್ತು ಪಿನ್ನ ತೊಗೊಂಡು ಹಾಕೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನಾನು ರೆಡಿಮೇಡ್ ಪ್ಯಾಂಟ್ಗಳು ಹೊಲಿದಾಗಲೆಲ್ಲ ಹಿಂಗೆ ಮಾಡೋದು, ಡೈರೆಕ್ಟಾಗಿ ಒಂದೊಂದು ಹಾಕ್ಬಿಡ್ತೀವಿ. ಯಾವಾಗಲೂ ಒಂದೊಂದು ಸಲ ಮರೆತಾಗ ಪಿನ್ನದಲ್ಲಿ ಹಾಕ್ಕೊಳ್ಳೋದು. ಓಕೆನಾ? ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಬ್ಯೂಟಿಫುಲ್ಲಾಗಿರೋ ನೈಟ್ ಪ್ಯಾಂಟ್ ಇಲ್ಲ ಪ್ಲಾಜೋ ಪ್ಯಾಂಟ್, ಒಂದು ಓಲ್ಡ್ ನೈಟಿಯಲ್ಲಿ ರೆಡಿ ಮಾಡಿರುವಂಥ ಪ್ಲಾಜೋ ಪ್ಯಾಂಟ್, ನೈಟ್ ಪ್ಯಾಂಟ್. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿದೆ. ನೋಡಿದ್ರೆ ನಿಮಗೆ ಇದು ನೈಟ್ ಇದು ಅಂತಲೇ ಅನಿಸಲ್ಲ. ಕಾಟನ್ ಬಟ್ಟೆಗಳೆಲ್ಲ ಸೇಮ್ ಇದೇ ಥರನೇ ಬರುತ್ತೆ. ಓಕೆನಾ? ಇವಾಗ ಈ ರೀತಿ ಅದು ಎಷ್ಟು ಉದ್ದ ಬೇಕು ಅಷ್ಟುದ್ದ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಬಿಡೋಣ ಅಂದ್ಕೊಂಡೆ, ಮತ್ತು ಏನಪ್ಪ ಆಯಿತು ಅಂದರೆ ಅದು ಹಾಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅನ್ನಿಸ್ತು. ಅದಕ್ಕೆ ಜಾಯಿಂಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಹೋಲ್ ಮಾಡಿಬಿಡೋಣ ಅಂದ್ಬಿಟ್ಟು ಹೋಲ್ ಮಾಡ್ತಾಯಿದ್ದೀನಿ. ಹೋಲ್ ಮಾಡಿಬಿಟ್ಟು ಅಲ್ಲಿ ದಾರ ತೆಗೆದುಬಿಟ್ಟು ಇಲ್ಲಿ ಫುಲ್ಲು ಸ್ಟಿಚ್ ಮಾಡಿಬಿಡೋದು. ಅವಾಗೇನಾಗುತ್ತೆ ಫಿನಿಶಿಂಗು ಇರುತ್ತೆ, ದಾರ ಎಳ್ದು ಕಟ್ಕೊಳ್ಳೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಮಧ್ಯ ಆ ಥರ ಮಾಡಿದೆ. ಇದನ್ನೇ ನೀವು ಉಲ್ಟಾ ತಿರುಗಿಸ್ಕೊಂಡು ಒಳಗಡೆ ಫೋಲ್ಡಿಂಗ್ ಮಾಡಿದ್ರೆ ದಾರ ಒಳಗಡೆ ಹೋಗುತ್ತೆ. ಓಕೆನಾ? ಆ ಥರನಾದರೂ ಮಾಡ್ಕೋಬೋದು, ಈ ಥರನಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು ಮಾಡ್ಬೋದು. ನಾನು ಮೇಲ್ಗಡೆನೇ ಬರಲಿ ಪರವಾಗಿಲ್ಲ ದಾರ ಅಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ಓಕೆನಾ? ನೀವು ಬೇಕಂದರೆ ಅದನ್ನೇ ಉಲ್ಟಾ ತಿರುಗಿಸ್ಕೊಂಡ್ರೆ ಒಳಗಡೆ ಹೋಗುತ್ತೆ. ಓಕೆನಾ? ಈ ರೀತಿ ರೆಡಿ ಆಯಿತು ನೋಡಿ ಪ್ಯಾಂಟ್. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ, ನಂಗೆ ತುಂಬ ಇಷ್ಟ ಆಯಿತು. ಈ ಥರ ನೀವು ನಿಮ್ಮ ಹತ್ರ ಹಳೆ ನೈಟಿಗಳು ವೇಸ್ಟಾಗಿ ಬಿದ್ದಿದ್ರೆ ನಿಮ್ಮ ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ರೆಡಿ ಮಾಡಿಕೊಡಿ. ಇವಾಗ ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿರೋ ಪ್ಯಾಂಟ್. ಓಕೆನಾ? ನೋಡಿ ಫ್ರೆಂಡ್ಸ್, ಪ್ಯಾಂಟ್ ಈ ರೀತಿ ರೆಡಿಯಾಗಿದೆ. ನಾನೊಂದು ಗೊಂಬೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಮೇಲೆ ಒಂದು ಟಾಪ್ ಹಾಕಿದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ನೋಡಿ. ಮನೇಲಿ ಈ ಥರ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ನೀವು ಈ ಥರ ಇದ್ದರೆ ನಿಮ್ಮ ಮಕ್ಕಳಿಗೆ ಹೊಲ್ಕೊಡಿ, ತುಂಬಾ ಬ್ಯೂಟಿಫುಲ್ಲಾಗುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.